ಜಗವೇ ನೀನು ಗೆಳತಿಯೇ. ಇವತ್ತು ಬೆಳಗ್ಗೆನೆ ಈ ಅದ್ಭುತವಾದ ದೃಶ್ಯ ನೋಡಿ ತುಂಬಾ ಖುಷಿಯಾಯಿತು. ನೀವು ಕೂಡ ನೋಡಿ ಖುಷಿಪಡಿ. ಸುಮಾರು ಒಂದು 10-11 ನವಿಲುಗಳು ಇಲ್ಲಿ ಓಡಾಡ್ತಾ ಇತ್ತು. ನೋಡಿ ತುಂಬಾ ಖುಷಿಯಾಯಿತು. ಸಡನ್ನಾಗಿ ಒಂದು ನವಿಲು ಗರಿನು ಬಿಚ್ಚಿ ಡ್ಯಾನ್ಸ್ ಮಾಡ್ತಾಯಿತ್ತು. ನವಿಲುಗಳು ಸಾಮಾನ್ಯವಾಗಿ ಬೆಳಗಿನ ಸೂರ್ಯೋದಯ ಸಮಯದಲ್ಲಿ ಮತ್ತು ಸಂಜೆ ಸೂರ್ಯ ಮುಳುಗುವಂಥ ಸಮಯದಲ್ಲಿ ಮಾತ್ರ ಈ ರೀತಿ ಗರಿಯನ್ನು ಬಿಚ್ಚಿ ಡ್ಯಾನ್ಸ್ ಮಾಡುವಂಥದ್ದು. ಅದು ಈ ರೀತಿ ಡ್ಯಾನ್ಸ್ ಮಾಡೋ ಇನ್ನೊಂದು ಉದ್ದೇಶ ಅಂದರೆ ಹೆಣ್ಣು ನವಿಲುಗಳನ್ನು ಇಂಪ್ರೆಸ್ ಮಾಡೋದಕ್ಕೆ. ಹೆಣ್ಣು ನವಿಲುಗಳಿಗೆ ಈ ರೀತಿ ಗರಿ ಇರೋದಿಲ್ಲ, ಗಂಡು ನವಿಲುಗಳಿಗೆ ಮಾತ್ರ ಗರಿ ಮತ್ತು ತಲೆಯಲ್ಲಿ ಕಿರೀಟ ಎಲ್ಲ ಇರುತ್ತೆ. ಹಾಗಾಗಿ ಹೆಣ್ಣು ನವಿಲನ್ನು ಇಂಪ್ರೆಸ್ ಮಾಡೋದಕ್ಕೆ ಅದು ಈ ರೀತಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಕಡಿಮೆ ಅಂದರೂ 8-9 ಹೆಣ್ಣು ನವಿಲುಗಳಿತ್ತು, 2 ಗಂಡು ನವಿಲು. ತುಂಬ ಖುಷಿ ಕೊಡ್ತಾಯಿತ್ತು. ಯಾಕಂದರೆ ಅದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು ಅಂದರೆ. ಆದ್ರೂ ಆ ಹೆಣ್ಣು ನವಿಲುಗಳೆಲ್ಲ ಒಂದು ಕಡೆ ಗ್ರೂಪ್ ಮಾಡ್ಕೊಂಡು ನೋಡಿ ಆ ಕಡೆ ಹೋಗ್ತಾ ಇದೆ. ನಮ್ಮನೆ ಎದುರುಗಡೆ ಇರೋಂಥ ಖಾಲಿ ಸೈಟಲ್ಲಿ ಬೆಳಗ್ಗೆನೇ ಇದನ್ನು ನೋಡಿದ್ದು. ಹತ್ತಿರ ಹೋಗಿ ವೀಡಿಯೋ ಮಾಡೋಕ್ಕೆ ಹೋದರೆ ಎಲ್ಲ ಹಾಗೆ ಓಡೋಗ್ಬಿಡ್ತವೆ. ಹಾಗಾಗಿ ನಮ್ಮನೆ ಕಿಟಕಿಯಿಂದ ಸ್ವಲ್ಪ ಝೂಮ್ ಮಾಡ್ಕೊಂಡು ಇದನ್ನು ವೀಡಿಯೋ ಮಾಡಿದ್ದು. ಅಷ್ಟೊಂದು ಕ್ಲಾರಿಟಿ ಇಲ್ಲ. ಹತ್ತಿರದಿಂದ ವೀಡಿಯೋ ಮಾಡೋಕ್ಕೆ ಹೋದರೆ ಯಾರನ್ನಾದರೂ ನೋಡಿದ ತಕ್ಷಣ ಎಲ್ಲ ನವಿಲುಗಳು ಕೂಡ ಓಡೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ದೂರದಿಂದನೇ ವೀಡಿಯೋ ಮಾಡಿದ್ದು. ಏನೇ ಆದರೂ ಬೆಳಗ್ಗೆ ಇಂಥ ಒಂದು ದೃಶ್ಯಗಳನ್ನ ನೋಡಿದಾಗ ಮನಸ್ಸು ತುಂಬಾ ಖುಷಿಯಿಂದ ಇರುತ್ತೆ ಅಲ್ವಾ. ಅವುಗಳೆಲ್ಲ ಇಲ್ಲೆಲ್ಲ ಆಹಾರನ ಹುಡ್ಕೊಂಡು ಓಡಾಡಿಕೊಂಡು ಇರೋವಂಥ ಜಾಗ. ಇಲ್ಲಿರೋ ಮರಗಳನ್ನೆಲ್ಲ ಕಟ್ ಮಾಡಿ ಈಗ ಲೇಔಟ್ ಮಾಡೋದಕ್ಕೆ ಫುಲ್ ಸೈಟೆಲ್ಲ ಕ್ಲೀನ್ ಮಾಡಿಸಿ ಈ ಥರ ಮಾಡಿದ್ದಾರೆ ಪಾಪ. ಆದರೂ ಕೂಡ ಅವು ಇಲ್ಲೆಲ್ಲ ಓಡಾಡಿರುತ್ತಲ್ಲ, ಅದೇ ನೆನಪಲ್ಲಿ ಮತ್ತೆ ಆ ಜಾಗಕ್ಕೆ ಬರ್ತಾನೆ ಇರುತ್ತೆ. ಇದನ್ನೆಲ್ಲ ನೋಡುವಾಗ ಎಷ್ಟು ಖುಷಿ ಅನಿಸುತ್ತೋ ಅಷ್ಟೇ ಬೇಜಾರು ಅನಿಸುತ್ತೆ. ಯಾಕೆಂದರೆ ಇವುಗಳೆಲ್ಲ ಸ್ವಚ್ಛಂದವಾಗಿ ಓಡಾಡಿಕೊಂಡು ಹಾರಾಡಿಕೊಂಡು ಇರುವಂಥ ಜಾಗದಲ್ಲಿ ನಾವು ಬಂದು ಸೇರ್ಕೋತಾ ಇದ್ದೀವಿ. ನಾವಿರೋ ಕಡೆ ಅವುಗಳೆಲ್ಲ ಬರೋದು ಇಲ್ಲ, ಎಲ್ಲ ಕಡಿಮೆ ಆಗೋಗ್ಬಿಡುತ್ತೆ. ಎಷ್ಟು ಬೇಜಾರು ಅನಿಸುತ್ತೆ ಅಲ್ವಾ. ತುಂಬ ಅರ್ಜೆಂಟ್ ಇತ್ತು ಅಂತ ಬೆಳಗ್ಗೆನೇ ಎದ್ದು ಸ್ಟಿಚ್ ಮಾಡ್ತಾ ಕೂತ್ಕೊಂಡಿದ್ದೆ. ಹಾಗೆ ಕಿಟಕಿಯಿಂದ ನೋಡಿದಾಗ ಈ ದೃಶ್ಯ ನನಗೆ ಕಾಣಿಸ್ತು. ಅಲ್ಲಿಂದನೇ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಥ್ರೆಡ್ ಪೈಪಿಂಗ್ ಮಾಡ್ತಾಯಿದ್ದೀನಿ. ಪೈಪಿಂಗ್ ಮಾಡುವಾಗ ವೀಡಿಯೋ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ರಿ. ಖಂಡಿತ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ. ಈ ಬ್ಲೌಸ್ ತುಂಬ ಅರ್ಜೆಂಟಲ್ಲಿ ಸ್ಟಿಚ್ ಮಾಡ್ತಾ ಇದ್ದಿದ್ದರಿಂದ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಏನಪ್ಪ ಇಷ್ಟೊಂದು ದಿನ ವಿಡಿಯೋ ಹಾಕಿಲ್ಲ, ಎಲ್ಲಿ ಹೊಟ್ಟೋದ್ರು ಏನಾದರೂ ಅಂತ ಯೋಚನೆ ಮಾಡ್ತಾಯಿದ್ರಾ? ತುಂಬ ಕೆಲಸ ಇತ್ತು. ಜೊತೆಗೆ ನಮ್ಮೂರಿನಲ್ಲಿ ಊರಹಬ್ಬ, ದೇವಿ ಉತ್ಸವ, ವೀರಭದ್ರ ಸ್ವಾಮಿಯ ಅಗ್ನಿಕೊಂಡ ಉತ್ಸವ, ಈ ಥರದ್ದೆಲ್ಲ ಇತ್ತು, ಹಬ್ಬಗಳೆಲ್ಲ ಇತ್ತು. ಅದ್ರ ಜೊತೆಗೆ ನನಗೂ ಕೂಡ ಒಂದು ಸ್ವಲ್ಪ ಸ್ಟಿಚಿಂಗ್ ಕೆಲಸಗಳೆಲ್ಲ ಇತ್ತು. ಹಾಗಾಗಿ ಹೆಚ್ಚು ಕಡಿಮೆ ಒಂದು ವಾರ ಆಗಿದೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗೇ ಇಲ್ಲ. 2 ಚಾನಲ್ಗೂ ಕೂಡ ಆಗಿಲ್ಲ. ಹಾಗಾಗಿ ಬನ್ನಿ ನನ್ನ ಬ್ಯುಸಿ ರೊಟೀನ್ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಒಂದಷ್ಟು ಸ್ಟಿಚಿಂಗ್ ಮಾಡಿರೋಂಥ ಡಿಸೈನ್ ಬ್ಲೌಸ್ಗಳು ಮತ್ತು ಈ ದಿನದ ನನ್ನ ರೊಟೀನ್ ಹೇಗಿತ್ತು ಅಂತ ಶೇರ್ ಮಾಡಿದ್ದೀನಿ. ಇವತ್ತು ನಮ್ಮ ಯಜಮಾನ್ರ ಬರ್ತ್ಡೇ ಇತ್ತು. ಹಾಗಾಗಿ ನಮ್ಮೂರಲ್ಲೇ ಈಗ ಹೊಸದಾಗಿ ಆಗಿರುವಂಥ ಪಟ್ಟಾಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಸ್ವಲ್ಪ ಹಿಂದೆ ಈ ದೇವಸ್ಥಾನ ಓಪನಿಂಗ್ ಆಗಿರೋದು ಮತ್ತು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದು ಆ ವಿಡಿಯೋಗಳೆಲ್ಲ ಶೇರ್ ಮಾಡಿದ್ದೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಆಲ್ರೆಡಿ ಇಲ್ಲೆಲ್ಲ ಶೂಟಿಂಗ್ಗಳು ಕೂಡ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ಬಂದು ಶೂಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಇಲ್ಲೆಲ್ಲ ಹಾಗೆ ನೋಡಿ, ಬೇಗ ಹೋದರೆ ದೇವಸ್ಥಾನ ಓಪನ್ ಆಗಿರಲ್ಲ, ಲೇಟಾಗಿ ಹೋದರೆ ಪುರೋಹಿತರೆ ಅಲ್ಲಿರೋದಿಲ್ಲ. ಅಂದರೆ 2-3 ದೇವಸ್ಥಾನ ಒಬ್ಬರೇ ನೋಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಸ್ವಲ್ಪ ಹೊತ್ತು ಆ ಥರ ಇರ್ತಾರೆ. ಅಲ್ಲದೆ ವೀರಭದ್ರ ಸ್ವಾಮಿದು ಅಗ್ನಿಕೊಂಡ ಮಹೋತ್ಸವ ಕೂಡ ನಡೀತಾ ಇದೆ. ಅಲ್ಲಿ ಇನ್ನೊಂದು ಜಾತ್ರೆ ನಡೆಯುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಕೆಲಸಕ್ಕೆ ಎಲ್ಲ ಕೂಡ ಓಡಾಡ್ತಾ ಇದ್ರು. ನೆಕ್ಸ್ಟ್ ನಾನು ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಾಯಿತು. ಹಾಗೆ ಇವತ್ತು ಯಜಮಾನ್ರ ಬರ್ತಡೇ ಇತ್ತು. ಕೇಕೆಲ್ಲ ಕಟ್ ಮಾಡೋದಕ್ಕೆ ಏನು ಅಷ್ಟೊಂದು ಇಷ್ಟಪಡಲ್ಲ ನಮ್ಮ ಮನೇಲಿ ಯಾರು ಕೂಡ ಅಷ್ಟೇ. ಬರ್ತಡೇ ಆ್ಯನಿವರ್ಸರಿ ಅಂತ ಕೇಕೆಲ್ಲ ಕಟ್ ಮಾಡೋದಿಲ್ಲ. ಹಾಗೆ ಸ್ವೀಟ್ ತೊಗೊಂಡು ಬಂದಿದ್ದರು. ಮೈಸೂರು ಪಾಕ್ ನಮ್ಮೆಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. 1-3 ಗಂಟೆ ವೆಯ್ಟ್ ಮಾಡಿ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಮನೆಗೆ ಬಂದು ಸ್ವೀಟ್ ತಿಂದು ಕೆಲಸ ಎಲ್ಲ ಮುಗಿಸಿ ಈಗ ನನ್ನ ಸ್ಟಿಚಿಂಗ್ ಕೆಲಸ ಕೂಡ ಶುರು ಮಾಡಿದ್ದೀನಿ. ಯಾವಾಗಲೂ ಹಾಗೆ ನೋಡಿ, ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು. ನಾನೇ ಒಂದಷ್ಟು ಕೆಲಸದ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದ್ರ ಜೊತೆಯಲ್ಲಿ ಬೇರೆ ಇನ್ನೇನಾದರೂ ಒಂದೊಂದು ಎಡವಟ್ಟಾಗತ್ತೆ. ನೀವು ಕೂಡ ತುಂಬ ಕಮೆಂಟಲ್ಲಿ ಕೂಡ ಕೇಳ್ತಾ ಇರ್ತೀರಾ. ನಾವು ನೈಟೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತೀವಿ, ಆದರೆ ಬೆಳಗ್ಗೆ ಆದರೆ ಎಲ್ಲ ಪ್ಲ್ಯಾನ್ ಉಲ್ಟಾ ಆಗಿಬಿಡುತ್ತೆ. ಅಂದ್ಕೊಂಡಿದ್ದ ಟೈಮ್ಗೆ ಎದ್ದೇಳೋಕ್ಕಾಗಲ್ಲ, ಅಂದ್ಕೊಂಡ ಹಾಗೆ ಎಲ್ಲ ಕೆಲಸಗಳನ್ನ ಮಾಡೋದಕ್ಕಾಗಲ್ಲ. ಇದಕ್ಕೆಲ್ಲ ಏನು ಮಾಡೋದು? ಬೇಗ ಎದ್ದರೆ ಬೇಗ ಕೆಲಸ ಆಗುತ್ತೆ, ಬಟ್ ಎದ್ದೇಳೋಕ್ಕೆ ಆಗಲ್ಲ ಅಂತ ಹೇಳ್ತೀರಾ. ಒಂದು ಮಾತು ಹೇಳ್ತೀನಿ ಕೇಳಿ. ಚಳಿಗಾಲದಲ್ಲಾದರೆ ನಿದ್ದೆ ಜಾಸ್ತಿ ಅನ್ಬೋದು, ಆದರೆ ಬೇಸಿಗೆಗಾಲದಲ್ಲಿ ನಿದ್ರೆನೇ ತುಂಬ ಕಡಿಮೆ. ಈ ಸೆಕೆಗೆ ನಿದ್ರೆನೇ ಬರೋದಿಲ್ಲ. ಮಾಡಲೇಬೇಕು ಅಂತ ಮನಸ್ಸು ಮಾಡಿದ್ರೆ ಯಾವ ಕೆಲಸನೂ ಕಷ್ಟ ಅನಿಸಲ್ಲ. 1-2 ದಿನ ಎದ್ದೇಳೋದಕ್ಕೆ ಕಷ್ಟ ಆಗ್ಬೋದು,
ಆದರೆ ನಾವು ಬೇಗ ಎದ್ದು ಬೇಗ ಕೆಲಸ ಎಲ್ಲ ಮುಗ್ದೋಗ್ಬಿಟ್ರೆ ತುಂಬಾ ಖುಷಿ ಅನಿಸುತ್ತೆ. ಆಮೇಲೆ ಬೇಕಾದರೆ ಒಂದು ಅರ್ಧ ಗಂಟೆ ನಾವು ರೆಸ್ಟ್ ಮಾಡ್ಬೋದಲ್ವಾ. ಮನಸ್ಸು ಮಾಡಿ ಎದ್ದೇಳಿ. ಮನಸ್ಸು ಮಾಡಿದ್ರೆ ಆಗಲ್ಲ ಅನ್ನೋ ಮಾತೇ ಇಲ್ಲ. ಹಿಂದಿನ ದಿನ ಒಂದು 2-3 ಡಿಸೈನರ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಅದರದ್ದು ಇವತ್ತು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಕೆಲಸ, ಎಮ್ಮಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಸ್ವಲ್ಪ ಲೇಸ್ಗಳು ಅಟ್ಯಾಚ್ ಮಾಡೋದು ಮತ್ತು ಈ ರೀತಿ ಬಟನ್ ಹೊಲಿಯೋದು ಇದೆಲ್ಲ ಇತ್ತು. ಈ ಬ್ಲೌಸ್ ಇವತ್ತು ಕೊಡಲೇಬೇಕಿತ್ತು, ತುಂಬಾ ಅರ್ಜೆಂಟ್ ಇದೆ. ಸುಮಾರು ಆರ್ಡರ್ನ ತೊಗೊಂಡ್ಬಿಟ್ಟಿದ್ದೀನಿ, ಗೃಹ ಪ್ರವೇಶದ್ದು, ಮದುವೆದು. ಈ ಮನೆಗೆ ಬಂದಮೇಲೆ ಈಗಲೇ ನಾನು ಇಷ್ಟೊಂದು ಬ್ಯುಸಿಯಾಗಿರೋದು ಅನ್ಕೋಬೋದು. ಇಂಥ ಟೈಮಲ್ಲಿ ಅಂದರೆ ಈ ಸೀಸನಲ್ಲಿ ಅಂಗಡೀಲಿ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾಯಿದ್ದೆ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆ 9 ಗಂಟೆವರೆಗೂ ಕೆಲಸ ಮಾಡ್ತಾಯಿದ್ದೆ. ಅದೇ ಥರ ಕೆಲಸ ಈಗ ಮನೇಲಿ ಸ್ಟಾರ್ಟ್ ಆಗಿದೆ. ತುಂಬ ಖುಷಿ ಅನಿಸುತ್ತೆ. ಹಾಗೆ ನನಗೂ ಕೂಡ ಅಷ್ಟೇ, ಈ ಒಂದು 10 ದಿನದಿಂದ ಸಿಕ್ಕಾಪಟ್ಟೆ ಕೆಲಸ, ತುಂಬಾ ಬ್ಯುಸಿ ಇದ್ದೀನಿ. ಅದಕ್ಕೇ ರೆಗ್ಯುಲರಾಗಿ ನನಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಬಟ್ ಬೇರೆ ಕೆಲಸ ನಡೀತಾ ಇದೆ, ಒಂದಲ್ಲ ಅಂದರೆ ಒಂದು ಕೆಲಸ. ಒಟ್ಟಿನಲ್ಲಿ ಟೈಮ್ ಅಂತೂ ವೇಸ್ಟ್ ಮಾಡಲ್ಲ, ಸೋಮಾರಿಯಾಗಿ ಅಂತೂ ಕೂತ್ಕೊಳ್ಳೋದಿಲ್ಲ. ಸಿಂಪಲ್ ಡಿಸೈನ್ ಮತ್ತು ಈಗೆಲ್ಲ ಲೇಸ್ ವರ್ಕ್ ಎಲ್ಲ ತುಂಬ ಯಾರೂ ಇಷ್ಟಪಡೋದಿಲ್ಲ. ಹಾಗಾಗಿ ಬಾರ್ಡರಲ್ಲೇ ಡಿಸೈನ್ ಮಾಡಿ ಬಟನ್ಸ್ನ ಹಾಕಿದ್ದೆ. ಅದೇ ಬಟನಲ್ಲೇ ಬಟನ್ಸ್ನ ರೆಡಿ ಮಾಡಿಸಿ ಹಾಕಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಇದೊಂದು ಬಾರ್ಡರ್ ಬ್ಲೌಸ್, ಇದಕ್ಕೂ ಕೂಡ ಅಷ್ಟೇ ಸಿಂಪಲ್ಲಾಗಿ ಫ್ರಂಟಲ್ಲಿ ಬಾರ್ಡರ್, ನೆಕ್ಗೆ ಬಾರ್ಡರ್ನ ಕೊಟ್ಟು ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿರೋದು. ತುಂಬ ಪ್ಲೇನ್ ಆಗಿದೆ ಅಂಥೇಳಿ ಮಣಿ ಲೇಸನ್ನು ಬ್ಯಾಕ್ ನೆಕ್ಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಸ್ಟಿಚ್ ಮಾಡಬೇಕು ಅಂದರೆ ನಾವು ಸಿಂಗಲ್ ಫೋಟ್ನ ಯೂಸ್ ಮಾಡಬೇಕು. ಆಗ ತುಂಬ ನೀಟಾಗಿ ಸ್ಟಿಚ್ ಬರುತ್ತೆ. ಅಂದರೆ ನಾವೇನು ನೆಕ್ ಎಡ್ಜಲ್ಲಿ ಸ್ಟಿಚ್ ಹಾಕಿರ್ತೀವಿ, ಆ ಎಡ್ಜಲ್ಲೇ ಸ್ಟಿಚ್ ಹಾಕ್ಕೊಂಡು ಹೋಗ್ಬೋದು. ಸಿಂಗಲ್ ಫೋಟ್ನ ಯೂಸ್ ಮಾಡಬೇಕು. ಇದನ್ನು ನೀವು ರೈಟು ಮತ್ತು ಲೆಫ್ಟು ಎರಡೂ ಕಡೆ ಇರುವಂಥದ್ದನ್ನು ತೊಗೊಂಡ್ಬಿಟ್ರೆ ತುಂಬ ಯೂಸ್ ಆಗುತ್ತೆ. ಈಗ ಬರುವಂಥ ಕೆಲವೊಂದು ಈ ಜುಕ್ಕಿ ಮಿಷಿನ್ ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ಮಿಷಿನ್ಗಳಲ್ಲಿ ಅದರಲ್ಲೇ ಆಪ್ಷನ್ ಇರುತ್ತೆ. ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆಲ್ಲದಕ್ಕೂ ಅದರಲ್ಲೇ ಆಪ್ಷನ್ ಇರುತ್ತೆ. ಆದರೆ ಈ ಥರ ನಮ್ಮ ಥರ ಹಳೆಯ ಮಿಷಿನ್ಗಳಾದರೆ ಇದರಲ್ಲಿ ಆ ಆಪ್ಷನ್ ಇರಲ್ಲ. ನಾವು ಫೂಟ್ನ ಚೇಂಜ್ ಮಾಡಿಕೊಂಡೇ ಸ್ಟಿಚ್ ಮಾಡಬೇಕು. ಇದ್ರ ಜೊತೆಗೆ ಸ್ಯಾರಿನಲ್ಲಿ ಒಂದಷ್ಟು ಫ್ರಾಕ್ಗಳನ್ನ ಕೂಡ ಸ್ಟಿಚ್ ಮಾಡಿದ್ದೆ. ಬಟ್ ಕೆಲವನ್ನ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ, ಫೋಟೋ ತೆಗೆದಿಟ್ಕೊಳ್ಳೋದಕ್ಕೆ ಆಗಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೆಲ್ಲ ಸ್ಟಿಚ್ ಮಾಡಿದ್ದೆ. ಇದರಲ್ಲಿ ಒಂದು ಫ್ರಾಕ್ ನಾನಿಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಫೈನಲಿ ಈ ಬ್ಲೌಸ್ ಫಿನಿಶ್ ಆಯಿತು, ಕಂಪ್ಲೀಟ್ ಆಯಿತು. ಇನ್ನೆಲ್ಲ ಪ್ಯಾಕ್ ಮಾಡಿಡಬೇಕು. ಈವ್ನಿಂಗ್ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೀವು ಇದ್ರದ್ದು ಫಿನಿಶಿಂಗ್ ಕೂಡ ನೋಡ್ಬೋದು. ಔಟ್ಸೈಡ್ ಮತ್ತು ಇನ್ಸೈಡ್ ಎರಡು ಒಂದೇ ಥರ ಇದೆ. ಅಂದರೆ ಲೈನಿಂಗನ್ನು ಕೂಡ ನಾನು ಕಚ್ಚಾ ಒಳಗಡೆ ಹೋಗೋ ಥರ, ಕಾಣಿಸ್ತಾ ಇರೋ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಪ್ರಿನ್ಸಸ್ ಕಟ್ನ ಬ್ಲೌಸ್. ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ. ಈ ರೀತಿ ಫಿನಿಶಿಂಗ್ ಮಾಡಿಬಿಟ್ರೆ ಕಪ್ಸ್ ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ ಮತ್ತು ಓವರ್ಲಾಕ್ ಮಾಡಬೇಕು ಅನ್ನೋ ಅಂಥದ್ದು ಏನಿರೋದಿಲ್ಲ. ನೋಡ್ತಾ ಇದ್ದೀರಲ್ವಾ, ಔಟ್ಸೈಡ್ ಮತ್ತು ಇನ್ಸೈಡ್ ಫಿನಿಶಿಂಗ್ ನೀಟಾಗಿ ಬಂದಿದೆ. ಫ್ರಂಟ್ ಈ ಥರ ಇದೆ ನೋಡಿ, ಇದು ಬ್ಯಾಕ್ ಸೈಡಲ್ಲಿ ಈ ರೀತಿ ಬಂದಿದೆ. ಸಿಂಪಲ್ಲಾಗಿ ಡೋರಿ ಇಟ್ಟಿದ್ದೀನಿ. ಮಣಿ ಲೇಸ್ ಕೊಟ್ಟ ಮೇಲೆ ಬ್ಲೌಸ್ ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇದೆ. ಈಗ ಬರ್ತಾ ಬರ್ತಾ ಎಂಬ್ರಾಯ್ಡಿಂಗ್ ವರ್ಕ್ ಕೂಡ ಟ್ರೆಂಡ್ ಕಡಿಮೆ ಆಗ್ತಾ ಇದೆ ಮತ್ತು ಲೇಸ್ ವರ್ಕ್ ಕೂಡ ಟ್ರೆಂಡ್ ಕಡಿಮೆ ಆಗ್ತಾ ಇದೆ. ಈಗೇನೆಂದರೆ ಥ್ರೆಡ್ ಪೈಪಿಂಗ್, ಗೋಲ್ಡನ್ ಪೈಪಿಂಗ್, ಕಾಂಟ್ರಾಸ್ಟಲ್ಲಿ ಪೈಪಿಂಗ್ ಕೊಡುವಂಥದ್ದು ಇದು ತುಂಬಾ ಟ್ರೆಂಡಿಂಗಲ್ಲಿದೆ. ಮತ್ತು ಸ್ಲೀವ್ ಕೂಡ ಅಷ್ಟೇ. ಈಗೆಲ್ಲ ಮತ್ತೆ ಮೆಗಾ ಸ್ಲೀವ್ಗಳೇ ಮತ್ತೆ ಟ್ರೆಂಡಿಂಗಲ್ಲಿದೆ. ನೋಡಿ, ಇದು ಬ್ಲ್ಯಾಕ್ ಕಲರ್ ಬ್ಲೌಸ್ ತುಂಬಾ ಲುಕ್ ಆಗಿತ್ತು. ಬಾರ್ಡರ್ನ ಈ ರೀತಿ ಸಿಂಪಲಾಗಿ ಕೊಟ್ಟು ಕರ್ವ್ ಡಿಸೈನ್ನ ಮಾಡಿದ್ದೀನಿ. ಮಧ್ಯದಲ್ಲಿ ಈ ರೀತಿ ಬಟನ್ ಕೊಟ್ಟಿದ್ದೀನಿ. ಸ್ಲೀವ್ಗೂ ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇದು ಕಸ್ಟಮರ್ ಏನು ಹೇಳಿರಲಿಲ್ಲ, ಅವ್ರು ಸಿಂಪಲ್ ಬಾರ್ಡ್ರ್ ಕೊಡೋಕ್ಕೆ ಹೇಳಿದರು. ನಾನೇ ಈ ರೀತಿ ಬಟನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದು. ಹಾಗೆ ಇದೊಂದು ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್. ಇದು ನಂದೇ ಬ್ಲೌಸು, ನಿಮಗೆಲ್ಲ ಗೊತ್ತೇ ಇದೆ. ಮನೆಯಲ್ಲಿ ಮದುವೆ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ. ನಮ್ಮ ಯಜಮಾನ್ರವರ ಅಣ್ಣನ ಮಗಂದು ಮದುವೆ ಇದೆ. ಹಾಗಾಗಿ ನಾನು ಕೂಡ ಈ ಬ್ಲೌಸ್ನ ವರ್ಕ್ ಮಾಡಿಸಿದ್ದೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಹೇಗಿದೆ ಅಂತ ಹೇಳಿ. ಈ ಸ್ಯಾರಿ ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು, ದೇವ್ರು ಗುಡಿಸೋದಕ್ಕೆ ಅಂತ ತೊಗೊಂಡಿದ್ದು ಸೀರೆ. ಇನ್ನೂ ಉಟ್ಕೊಂಡಿಲ್ಲ, ಬ್ಲೌಸ್ ರೆಡಿ ಮಾಡಿಟ್ಟಿದ್ದೀನಿ. ಮದುವೆಗೆ ಈ ಸೀರೆನ ಉಟ್ಕೋತಾ ಇದ್ದೀನಿ. ಬನ್ನಿ ಈಗ ಈ ಫ್ರಾಕ್ ಕೂಡ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಯಾವಾಗಲೂ ಅಷ್ಟೇ, ಒಂದು ಸ್ಯಾರಿ ಕಸ್ಟಮರ್ ಕೊಟ್ಟಾಗ ಅದರಲ್ಲಿ ಯಾವ ಥರ ಹೇಗೆ ಸ್ಟಿಚ್ ಮಾಡ್ಬೋದು ಮತ್ತು ಕಸ್ಟಮರ್ಗೆ ಅದು ಹೇಗೆ ಕಾಣಿಸ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಿ ಆಮೇಲೆ ಹೇಳಬೇಕು. ಸಡನ್ನಾಗಿ ಅದರಲ್ಲಿ ಏನು ಹೊಲಿಬೇಕು, ಯಾವ ಥರ ಹೊಲಿಬೇಕು ಅನ್ನೋದು ನಮಗೂ ಕೂಡ ಐಡಿಯಾ ಇರೋದಿಲ್ಲ. ಅದೇ ರೀತಿ ಇದೊಂದು ನೆಟ್ಟೆಡ್ ಸ್ಯಾರಿ ತಂದುಕೊಟ್ರು. ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ, ಕಂಪ್ಲೀಟಾಗಿ ನೆಟ್ಟೆಡ್ ಸ್ಯಾರಿನೇ. ಬಟ್ ಒಂದು ಕಡೆ ಪ್ಲೈನ್, ಇನ್ನೊಂದು ಕಡೆ ಈ ರೀತಿ ರೆಡ್ ಲೈನ್ ಡಿಸೈನ್ ಇತ್ತು. ಇದನ್ನು ಪಾರ್ಟಿಷನ್ ಮಾಡಿಕೊಂಡು ಯಾವ ಥರ ಸ್ಟಿಚ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಫೈನಲಾಗಿ ಈ ರೀತಿ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಕಸ್ಟಮರ್ಗೆ ಹಾಗೂ ಹೇಳಿದ್ದೆ, ನೀವು ಇದನ್ನು ಹಾಕ್ಕೊಂಡ್ಮೇಲೆ ಫೋಟೋ ಕಳಿಸಿ ಅಂತ. ಬಟ್ ಅವರು ಫಂಕ್ಷನಲ್ಲಿ ಬ್ಯುಸಿ ಇದ್ರು ಅನಿಸುತ್ತೆ, ಫೋಟೋ ಕಳಿಸ್ಲಿಲ್ಲ. ನಿಮಗೆ ಈ ಡ್ರೆಸ್ ಮಾತ್ರ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ. ಇದು ಮೇಲ್ಗಡೆ ವಾಶ್ ಕೋಟ್.
ನೆಟ್ಟೆಡ್ ಸ್ಯಾರಿನಲ್ಲಿ ಆಫ್ ಆ್ಯಂಡ್ ಆಫ್ ಸ್ಯಾರಿ ಬರ್ತಾ ಇತ್ತು ನೋಡಿ ಮೊದಲೆಲ್ಲ. ಅರ್ಧ ಪ್ಲೇನ್ ಇರುತ್ತೆ, ಇನ್ನರ್ಧ ಡಿಸೈನ್ ಇರುತ್ತೆ. ಆ ಥರ ಆಫ್ ಆ್ಯಂಡ್ ಆಫ್ ಸ್ಯಾರಿನಲ್ಲಿ ಇದನ್ನು ಸ್ಟಿಚ್ ಮಾಡಿರೋದು. ಇದು ಕಸ್ಟಮರ್ ಸ್ಯಾರಿ ತಂದುಕೊಟ್ಟಾಗ ಯಾವ ಪ್ಯಾಟರ್ನ್ ಮಾಡಬೇಕು ಅಂತ ಐಡಿಯಾನೇ ಇರಲಿಲ್ಲ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಇದನ್ನು ವಾಶ್ ಕೋಟ್ ಮಾಡೋಣ, ಉಳಿದಿದ್ರಲ್ಲಿ ಫುಲ್ ಲಾಂಗ್ ಫ್ರಾಕ್ ಮಾಡೋಣ, 2 ಥರನೂ ಹಾಕೋಬೋದು ಅಂತ ಪ್ಲ್ಯಾನ್ ಮಾಡಿ ಸ್ಟಿಚ್ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿದೆ. ಮತ್ತು ನಾನು ಫೈನಲ್ ಫಿನಿಶಿಂಗ್ ಮಾಡೋದಕ್ಕಿಂತ ಮೊದಲು, ಅಂದರೆ ಓವರ್ಲಾಕ್ ಮಾಡೋದಕ್ಕಿಂತ ಮೊದಲು ಅವರಿಗೆ ಹಾಕಿ ಮೆಜರ್ಮೆಂಟ್ ಎಲ್ಲ ನೋಡಿ ಚೆಕ್ ಮಾಡಿ ಆಮೇಲೆ ಫೈನಲ್ ಫಿನಿಶಿಂಗ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ, ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ಈ ಥರ ಸ್ಲೀವ್ಲೆಸ್, ಯಾಕಂದರೆ ಸಮ್ಮರ್ ಟೈಮಲ್ಲಿ ಸ್ಲೀವ್ಲೆಸ್ ಆಗಿ ಕೂಡ ಹಾಕೋಬೋದು. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದಕ್ಕೆ ಫುಲ್ ಡಬಲ್ ಲೈನಿಂಗ್ ಕೊಟ್ಟಿರೋದು, ಕಂಪ್ಲೀಟ್ ಟಾಪ್ ಟು ಬಾಟಮ್ ಡಬಲ್ ಲೈನಿಂಗ್ ಕೊಟ್ಟಿರೋದು. ಒಂದು ಸ್ಯಾಟಿನ್ ಲೈನಿಂಗು, ಇನ್ನೊಂದು ನಾರ್ಮಲ್ ಸಿಲ್ಕ್. ಇದನ್ನು ಅವರೇ ತಂದುಕೊಟ್ಟಿದ್ದು, ಹಾಗಾಗಿ ಡಬಲ್ ಲೈನಿಂಗ್ ಹಾಕಿದ್ದೀನಿ. ನೋಡಿ ಫೈನಲಾಗಿ ಈ ರೀತಿ ಬಂದಿದೆ ಈ ಫ್ರಾಕ್. ಸುಮಾರು 14ರಿಂದ 15 ವರ್ಷದ ಹುಡುಗಿಗೆ ಈ ಫ್ರಾಕ್ನ ಸ್ಟಿಚ್ ಮಾಡಿರೋದು. ಸಿಂಪಲ್ ಆಗಿರೋಂಥ ಲಾಂಗ್ ಫ್ರಾಕ್, ಅಂಬ್ರೆಲಾ ಕಟ್ಟಿಂಗಲ್ಲಿ ಮಾಡಿರೋದು. ಮತ್ತು ಮೇಲ್ಗಡೆ ಇದೊಂದು ವಾಶ್ ಕೋಟ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಟ್ಟೆಡ್ ಆಗಿರೋದ್ರಿಂದ ಸ್ಯಾಟಿನ್ ಲೈನಿಂಗ್ನ ಹಾಕಿದ್ದು ತುಂಬ ಚೆನ್ನಾಗಿತ್ತು. ನೈಟ್ ಹೊತ್ತು ಇನ್ನೂ ಕೂಡ ಶೈನಿಂಗ್ ಆಗಿ ಕಾಣಿಸುತ್ತೆ. ಹೇಗಿದೆ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಓವರ್ಲಾಕ್ ಎಲ್ಲ ಮಾಡಿಸಿ ಈಗ ನೀಟಾಗಿ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ನೆಟ್ಟೆಡ್ ಆಗಿರೋದ್ರಿಂದ ಐರನ್ ಅಂತೂ ಮಾಡಲ್ಲ, ನನಗೂ ಸ್ವಲ್ಪ ಭಯ ಇದೆ. ಹಾಗಾಗಿ ಫೋಲ್ಡಿಂಗ್ ಎಲ್ಲ ಮಾಡಿ ಪ್ಯಾಕ್ ಮಾಡಿ ಇಡ್ತೀನಿ. ಸಂಜೆ ಬಂದು ಕಸ್ಟಮರ್ ತೊಗೊಂಡು ಹೋಗ್ತಾರೆ. ಈ ಫ್ರಾಕ್ಗೆ 900 ರೂಪಾಯಿ ತೊಗೊಂಡಿದ್ದೀನಿ. ಸ್ಯಾಟಿನ್ ಲೈನಿಂಗ್ ಸ್ವಲ್ಪ ರೇಟ್ ಜಾಸ್ತಿ ಇರೋದ್ರಿಂದ ಅದು 1 ಮೀಟ್ರಿಗೆ 100 ರೂಪಾಯಿ ಇರುತ್ತೆ. ಹಾಗಾಗಿ 3 ಮೀಟ್ರು ಲೈನಿಂಗ್ ಇದಕ್ಕೆ ಯೂಸ್ ಆಗಿರೋದು. 900 ರೂಪಾಯಿ ತೊಗೊಂಡಿದ್ದೀನಿ. ಇನ್ನು 1 ಲೇಯರ್ ಲೈನಿಂಗ್ ಅವರೇ ಕೊಟ್ಟಿದ್ದರು. ಇವತ್ತಿನ ನನ್ನ ಕೆಲಸ ಮುಗ್ದಿದೆ. ಈಗ ಟೈಮ್ ಆಗಿದೆ ಸಂಜೆ 4 ಗಂಟೆ. ಬಿಸಿ ಬಿಸಿ ಕಾಫಿನ ಕುಡಿದು ಈ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟು ಕಸ ಗುಡಿಸಿ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಸಂಜೆ ದೀಪ ಹಚ್ಚಬೇಕು. ಇದಿಷ್ಟು ಕೂಡ ಇವತ್ತಿನ ನನ್ನ ಬ್ಯುಸಿ ರೊಟೀನ್ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದೇವಿ ದರ್ಶನ ಮಾಡಿದ್ರಿ, ಡಿಸೈನರ್ ಬ್ಲೌಸ್ಗಳನ್ನ ನೋಡಿದ್ರಿ. ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ.